ಮುಂಚೆ ನೂರಾರು ಪ್ರೋಗ್ರಾಮ್ಗಳಲ್ಲಿ ಹಾಕಿದ್ದೀನಿ. ಅದಕ್ಕಿಂತ ಮುಂಚೆ ಸೋಷಿಯಲ್ ಮೀಡಿಯಾನಲ್ಲಿ ಯಾವುದಕ್ಕೆ ನಾನು ಹೇಳ್ದೆ ನಮ್ಮ ಅಪ್ಪನ ದುಡ್ಡಲ್ಲೇ ನಾನು ಖರ್ಚು ಮಾಡಿರೋದು, ಯಾರನ್ನ ಹುಟ್ಟಿದ್ರೆ ಬಂದು ಮಾಡ್ರೋ ಅಂದವಾಗ ಅದೇ ಇದರಲ್ಲೂ ಐತೆ. ಆ ಬೇಳೆ ಬೇಯಿಸ್ಕೊಳೋದು ಅಂತಾರಲ್ವ ಆ ಕೆಲಸ. ಮತ್ತು ಆ ಕೆಲಸಕ್ಕೆ ಜನ ಮತ್ತು ಭಗವಂತನೋ ಉತ್ತರ ಚೆನ್ನಾಗೇ ಕೊಟ್ಟವನೆ. ಸ್ವಾರ್ಥ ಅನ್ನೋದು ನನ್ನ ಹತ್ರ ಇದ್ದಿದ್ರಣ್ಣ ಈ ಜನ ಸಂಪಾದನೆ ಮಾಡೋಕೆ ಆಗ್ತಾ ಇರಲಿಲ್ಲ. ನಮ್ಮ ತಾಯಿಯವರು ಇದ್ದಿದ್ರೆ ನಾನು ಇರ್ತಾ ಇರಲಿಲ್ಲಣ್ಣ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್ ಹಲೋ ನಮಸ್ತೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಸಂದೀಪ್. ಬಿಗ್ ಬಾಸ್ ಶೋ ಅಲ್ಲಿ ಸಾಮಾನ್ಯವಾಗಿ ವಿನ್ನರ್ ಅಥವಾ ರನ್ನರು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾರೆ, ಜನಪ್ರಿಯತೆ ಗಳಿಸ್ತಾರೆ. ಅದರಲ್ಲೂ ಇನ್ನು ಕೆಲವರು ಸಿನಿಮಾ ರಂಗದ ಒಡನಾಟ ಇರುವವರು ಅಥವಾ ಚಿರಪರಿಚಿತರು ಅಥವಾ ಒಂದು ಸೀರಿಯಲಿಂದ ಬಂದಂಥವ್ರು. ಆದರೆ ಈ ಬಾರಿಯ ಬಿಗ್ ಬಾಸಲ್ಲಿ ಸಾಮಾನ್ಯ ಒಬ್ಬ ಹಳ್ಳಿ ರೈತ, ಹಳ್ಳಿಕಾರ ಅನ್ನೋ ಒಂದು ಹೊಸ ವಿಚಾರದ ಜೊತೆಗೆ ಚಿಕ್ಕ ಪುಟ್ಟ ಮಟ್ಟದಲ್ಲಿ ಫೇಮಸ್ ಆದವರು ಇವತ್ತು ಇಡೀ ಕರ್ನಾಟಕದ ಮೂಲೆ ಮೂಲೆಗೂ ತಲುಪಿದ್ದಾರೆ. ಗೆಲ್ಲದೆ ಇರ್ಬೋದು, ಬಿಗ್ ಬಾಸ್ ಟ್ರೋಫಿ ಬರದೇ ಇರ್ಬೋದು, ಬಟ್ ಆದರೆ ಸಾಕಷ್ಟು ಜನರ ಪ್ರೀತಿ ಗೆದ್ದಿದ್ದಾರೆ. ಒನ್ ಆ್ಯಂಡ್ ಓನ್ಲಿ ವರ್ತೂರ್ ಸಂತೋಷ್. ಹೇಗಿದ್ದೀರಾ ಸಂತೋಷ್? ಸೂಪರ್ ಆಗಿದ್ದೀನಿ ಅಣ್ಣ. ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಲಾಸ್ಟ್ 3-4 ದಿನದಿಂದ ಬರೀ ಇಂಟರ್ವ್ಯೂಸು, ಜನಗಳು, ಕೇಕ್ ಕಟ್ಟಿಂಗು, ಸೆಲೆಬ್ರೇಷನ್ನು, ಹೇಗೆ ಅನಿಸ್ತಾ ಇದೆ ಅಣ್ಣ? ನಾನು ಗಳಿಸಿದ್ದು ಜನ, ಅದು ನಾನು ಗೆದ್ದಿರೋ ಮನಸ್ಸುಗಳು. ನಾನು ಬಿಗ್ ಬಾಸ್ ಗೆದ್ದಿದ್ದೀನಿ. ನನ್ನ ಕೆಲವೊಂದು ಹಂತದಲ್ಲಿ ನನ್ನ ಏನೇನೋ ಮಾಡೋಕ್ಕೆ ಬಂದವಾಗ ಅದರಲ್ಲೂ ಜನ ನನ್ನ ಗೆಲ್ಸವ್ರೆ, ಗೆದ್ದಿದ್ದೀನಿ ಅಣ್ಣ ನಾನು. ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಇದ್ದಿದ್ದ ವ್ಯತ್ಯಾಸಕ್ಕೂ ಇವಾಗ ಆಚೆ ಬಂದ್ಮೇಲೆ ನೀವು ನೋಡ್ತಿರೋದಕ್ಕಿಂತ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ? ಅಂದರೆ ಜನ ಪ್ರೀತಿನ ನಾನು ನೋಡಕ್ಕೆ ಸಿಕ್ತು ಅಂತ ಜಾಸ್ತಿ ದೊಡ್ಡ ಮಟ್ಟದಲ್ಲಿ. ಹೌದು, ಅದು ಮುಂಚೆ ಒಂದು ಚಿಕ್ಕ ಪುಟ್ಟ ಮಟ್ಟದಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಅಲ್ಲಿ ನಿಮ್ಮ ಹಳ್ಳಿಕಾರ ವಿಚಾರಕ್ಕೆ ತಲುಪಿದ್ರಿ. ಹೌದು. ಈಗ ಉತ್ತರ ಕರ್ನಾಟಕ, ನಾರ್ತ್ ಕರ್ನಾಟಕ, ಬಯಲುಸೀಮೆ, ಮಂಗಳೂರು ಎಲ್ಲ ಕಡೆನೂ ತಲುಪಿದ್ದಾರೆ. ಹೌದು ಹೌದಣ್ಣ. ಆ ವೇದಿಕೆ ತುಂಬ ಒಳ್ಳೆ ವೇದಿಕೆ. ನನಗೆ ಅದು ಫಸ್ಟೇ ಗೊತ್ತಿತ್ತು. ಇಲ್ಲಿಂದ ಹೋದ್ಮೇಲೆ ಅದು ಅಲ್ಲಿಂದ ಬಂದ ಮೇಲೆ ಅದ್ರ ಇಂಪ್ಯಾಕ್ಟ್ ಚೆನ್ನಾಗೇ ಇರುತ್ತೆ. ಯಾಕಂತಂದ್ರೆ ಅಷ್ಟು ದೊಡ್ಡ ವೇದಿಕೆಯಲ್ಲಿ ನಾವು ಏನಾದರೂ ವಿಚಾರ ಒಂದು ಕೆಮ್ಮೋದೇ ಒಂದು ಅಷ್ಟು ಸೌಂಡ್ ಮಾಡುತ್ತೆ ಹೊರಗಡೆ ಅಂತಂದಾಗ ವಿಚಾರಗಳು ತಲುಪೋದು ಭಾಳ ಅಂದರೆ ಭಾಳ ಚೆನ್ನಾಗಿ ತಲುಪುತ್ತೆ ಅಂತ. ಯಾವ ಕಾರಣಕ್ಕೆ ಬಿಗ್ ಬಾಸ್ನಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ನಿಮಗೆ ಪ್ರೀತಿ ಸಿಕ್ಕಿರ್ಬೋದು? ಹೇಗೆ ರೀಚ್ ಆದ್ರಿ ನೀವು ಜನಕ್ಕೆ? ಏನಕ್ಕೆ ಇಷ್ಟ ಆದ್ರಿ ವರ್ತೂರ್ ಸಂತೋಷ್? ನಾವು ವರ್ತೂರ್ ಸಂತೋಷ್ ಜನಕ್ಕೆ ಯಾಕೆ ಇಷ್ಟ ಅಂತಂದರೆ ನಾನು ಇರೋದೇ ಹಂಗೆ ಅಣ್ಣ. ನಾನು ಹೊರಗಡೆನೂ ಹಂಗೇನೆ, ಒಳಗಡೆನೂ ಹಂಗೇನೆ. ಒಂದು ವ್ಯಕ್ತಿತ್ವದ ವಿಮರ್ಶೆಯ ಆಟದಲ್ಲಿ ಕೆಲವರೆಲ್ಲನೂ ಆಟನೇ ಆಡೋಕ್ಕೆ ಹೋಗಿ ಕೆಲವೊಂದು ವ್ಯಕ್ತಿತ್ವನೇ ಕಳ್ಕೊಂಡ್ರು. ನಾನು ಇದ್ದಿದ್ದು ಡೇ 1 ಹೆಂಗಿದ್ದೆ ಡೇ ಲಾಸ್ಟ್ವರೆಗೂ ಹಂಗೆ ಇದ್ದೀನಿ. ಬಿಗ್ ಬಾಸ್ಗೆ ಹೋಗೋಕ್ಕೆ ಮುಂಚೆ ಏನೋ ಅಭಿಪ್ರಾಯಗಳಿತ್ತು, ಇವಾಗೂ ಅದೇ ಅಭಿಪ್ರಾಯಗಳು. ನಾನು ಯಾವತ್ತೂ ಚಿರೋರು ಬಿಗ್ ಬಾಸ್. ಬಟ್ ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಒಂದು ಮೂಮೆಂಟಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕು ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡ್ಬಿಡ್ತೀರ, ಬೇಡಪ್ಪ ನನಗೆ ಆಚೆ ಹೋಗ್ಬಿಡೋಣ ಅನ್ನೋ ಥರ. ಸೊ ಏನಕ್ಕೆ ಆ ಮೂಮೆಂಟಲ್ಲಿ ನಿಮ್ಗೆ ಹಂಗೆ ಅನಿಸ್ತು? ಒಂದು ವೇಳೆ ಅವತ್ತೇನಾದ್ರು ನೀವು ನಿರ್ಧಾರ ತಗೊಂಡು ನಿಮ್ಮ ತಾಯಿಯವ್ರು ಬರದೇ ಇದ್ದಿದ್ರೆ, ಅವ್ರು ನಿಮ್ಗೆ ಕನ್ವಿನ್ಸ್ ಮಾಡದೇ ಇದ್ದಿದ್ರೆ ಏನಾಗಿರೋದು ಅವತ್ತು? ಮೋಸ್ಟ್ಲಿ ನಾನು ಇರ್ತಾ ಇರಲಿಲ್ಲ, ಹೊರಗಡೆ ಬಂದಿರ್ತಾ ಇದ್ದೆ. ನಿಮ್ಮ ತಾಯಿಯವ್ರು ಬಂದು ನಮ್ಮ ತಾಯಿಯವರು ಇದ್ದಿದ್ರೆ ನಾನು ಇರ್ತಾ ಇರಲಿಲ್ಲಣ್ಣ. ಯಾಕಂತಂದರೆ ನನಗೆ ಹೊರಗಿನ ಜಗತ್ತು ಜನಕ್ಕೆ ನಾನು ಒಂದು ಥ್ಯಾಂಕ್ಸ್ ಕೂಡ ಹೇಳಿರಲಿಲ್ಲ. ನಾನು ಅದು ತಿಳಿಸ್ಬೇಕು, ಅದನ್ನ ನಾನು ಹೊರಗಡೆ ಹೋಗಿ ತಿಳಿಸ್ಬೇಕು ಅಂತ ನಾನು ಬನ್ನಿರಿ ಇದರಲ್ಲಿ ನನಗೆ ಒಳಗಡೆ ಇರ್ತಾ ಇರಲಿಲ್ಲ ನಾನು. ಓಕೆ. ಸೊ ಒಂದು ವೇಳೆ ನಿಮಗೆ ಆ ಮೂಮೆಂಟಲ್ಲಿ ಏನೋ ಒಂದು ಬೇಜಾರಾಯಿತು, ಇದಾಯಿತು, ಏನಕ್ಕೆ ಅಷ್ಟರ ಮಟ್ಟಿಗೆ ಅವತ್ತು ವೀಕ್ ಆಗಿದೆ? ಏನಕ್ಕೆ ಸಂತೋಷ್ ಮಾನಸಿಕವಾಗಿ? ನನ್ಗೆ ಏನಣ್ಣ ಹೇಳ್ತೀಯ, ಒಂದು ಮನುಷ್ಯನ ಜೀವನದಲ್ಲಿ ಆ ಘಟನೆ ನಡೆದ್ರೆ ನೀವಾದ್ರೆ ಖುಷಿಗೆ ತಗೊಳ್ತಾ ಇದ್ರಾ? ಅಲ್ಲ, ಬಟ್ ಆಕ್ಚುಲಿ ಯಾರೇ ಆಗಲಿ ಅದು ಒಂದು ಒಬ್ಬೊಬ್ಬರು ಲೈಫಲ್ಲಿ ಆ ಘಟನೆಗಳು ನಡೆದಾಗ ಅದು ಎಕ್ಸ್ಪ್ರೆಸ್ ಮಾಡೋದು ಮನುಷ್ಯನ ಧರ್ಮ. ಅದು ನೋಡೋಣ ಏನು ಹೇಳ್ತೀನಿ ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ವಿನಯಣ್ಣ ಬಿಗ್ ಬಾಸ್ ಮನೇಲಿದ್ದಾಗ ಹೇಳ್ತಾ ಇದ್ರು, ಅವ್ರ ಶೂ ಅಲ್ಲಿ ನಿಂತು ನೋಡಿದಾಗ ಗೊತ್ತಾಗುತ್ತೆ ಅಂತ. ಆ ಕಷ್ಟಗಳು ಅವ್ರು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗ್ತೈತೆ. ಕೆಲವೊಂದು ನೋಡೋಣ, ಇದು ಕಷ್ಟ ಅನ್ನೋದು ದುಡ್ಡಿಲ್ದಿರ ಬರೋ ಕಷ್ಟ ಇಲ್ಲ, ಇನ್ನೊಂದು ಎಲ್ಲದಕ್ಕೂ ಒಂದೊಂದು ಇರ್ತೈತೆ. ಬಟ್ ಈ ಥರ ಕಷ್ಟಗಳು ಬರ್ತಾವಲ್ಲ, ನಾವು ಎಲ್ಲೋ ಒಂದು ಹೋಗಿರೋ ಜಾಗದಲ್ಲಿ ಹೋಗಿ ಅದು ಏನೋ ಅದಕ್ಕಿಂತ ಮುಂಚೆ ನೂರಾರು ಪ್ರೋಗ್ರಾಮ್ಗಳಲ್ಲಿ ಹಾಕಿದ್ದೀನಿ. ಅದಕ್ಕಿಂತ ಮುಂಚೆ ಸೋಷಿಯಲ್ ಮೀಡಿಯಾನಲ್ಲಿ ಯಾವುದಕ್ಕೆ ನಾನು ಹೇಳ್ದೆ ನಮ್ಮ ಅಪ್ಪನ ದುಡ್ಡಲ್ಲೇ ನಾನು ಖರ್ಚು ಮಾಡಿರೋದು, ಯಾರನ್ನ ಹುಟ್ಟಿದ್ರೆ ಬಂದು ಮಾಡ್ರೋ ಅಂದವಾಗ ಅದೇ ಇದರಲ್ಲೂ ಐತೆ. ಇಷ್ಟೇ ಇದರಲ್ಲಿ ವಿಚಾರ ಏನಂತಂದರೆ, ಒಬ್ಬರು ಬೆಳೀತಾವ್ರೆ ಅಂದವಾಗ ಅದನ್ನ ಏನೋ ಮಾಡಬೇಕಂದ್ರು. ಬಟ್ ಅದೆಲ್ಲ ತುಂಬ ಒಳ್ಳೇದೇ. ಅಂಥ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು, ಭಗವಂತನೂ ಅವ್ರಿಗೆ ಉತ್ತರ ಕೊಡ್ತಾವನೆ, ಜನ ಕೊಟ್ಟವ್ರೆ ಆಲ್ರೆಡಿ.
ನಾನು ಏನು ಹೇಳ್ತೀನಿ ಅಂತಂದ್ರೆ ನಿಂದಿಸೋರು ಇರ್ಬೇಕಯ್ಯ ಹಂದಿ ಅಂತೆ ಅಂತ. ಅದೆಲ್ಲ ನಿಮಗೆ ಪ್ಲಸ್ ಆಗಿ ಕನ್ವರ್ಟ್ ಆಯ್ತು, ನಿಮ್ಗೆ ಅಲ್ಲೂ ಎಲ್ಲ ನಿಮ್ಮ ಪ್ಲಸ್ ಆಗಿ ಕನ್ವರ್ಟ್ ಮಾಡಿದ್ದು ಹೌದು ಮಾಡಿದ್ದು ಆಗಿದ್ದಲ್ಲ, ಅದು ಮಾಡಿದ್ದು ಜನ ಮಾಡಿದ್ದು, ಭಗವಂತನ ಮಾಡಿದ್ದು. ಆಗಿದ್ದು ಅಂದ್ರೆ ಅದು ಇದು ಮಾಡಿದ್ದು ಜನ ಎಲ್ಲರೂ. ಯಾಕೆ ಒಬ್ಬ ರೈತನ ಮಗನಕ ಅಂತ ಪ್ರಶ್ನೆಗಳು, ಅದು ಮಾಡಿರೋ ಹೋರಾಟಗಳು ಕಾಣ. ನಾನು ಯಾವತ್ತೂ ಕರ್ನಾಟಕದ ಜನತೆಗೆ ನಾನು ಪರವಾಗಿ ನಿಂತಿರೋರ್ಗೆ ಎಲ್ರಿಗೂ ನಾನು ಚಿರಋಣಿ ಅಂತ ಕೇಳ್ಕೊತೀನಿ. ಅದು ಆ ಕಷ್ಟಗಳು ನಾವು ಯಾರನ್ನ ನಮ್ದು ಶತ್ರು ಅನ್ನೋರು ಕೂಡ ನಾನು ಆ ಕಷ್ಟ ಬರ್ಬೇಕಂತ ನಾನು ಬಯಸಲ್ಲಣ್ಣ, ಚೆನ್ನಾಗೇ ಇರಲಿ. ನಾನೇನು ಹೇಳ್ತೀನಿ ಅಂತಂದರೆ, ಹೊರತೂರು ಸಂತೋಷ್ ಹೊರಗಡೆ ಇದ್ದಾಗ ಗೊತ್ತಿಲ್ದಿರ ಇರೋ ವಿಚಾರಗಳು ಬಿಗ್ ಬಾಸ್ಗೆ ಹೋದವಾಗ ಯಾಕೆ ಗೊತ್ತಾಗುತ್ತಲ್ಲ. ಕೆಲವು ಸಂಬಂಧಗಳೆಲ್ಲನೂ ಬರ್ತವೆ, ಅದಕ್ಕೆ ಮುಂಚೆ ಸಂಬಂಧಗಳು ಗೊತ್ತಿರಲ್ಲ, ಅದಕ್ಕೆ ಮುಂಚೆ ಈ ಥರ ಹುಲಿ ಉಗುರ್ದಿರ್ಬೋದು, ಇನ್ನೊಂದು ಅದು ಗೊತ್ತಿರಲ್ವ. ಇದು ಎಲ್ಲನೂ ಒಂದು ಇದು ಏನಂತಂದರೆ ಆ ಬೇಳೆ ಬೇಯಿಸ್ಕೊಳೋದು ಅಂತಾರಲ್ವ, ಆ ಕೆಲಸ. ಮತ್ತು ಆ ಕೆಲಸಕ್ಕೆ ಜನ ಮತ್ತು ಭಗವಂತನೋ ಉತ್ತರ ಚೆನ್ನಾಗೇ ಕೊಟ್ಟವನೆ. ಇದೆಲ್ಲರೂ ಅವರು ಏನು ಹೇಳ್ತಾರಲ್ಲ, ಮಾಡ್ದವ್ರಿಗೆ ಮಾಡ್ದಷ್ಟೇ ಮಾಡೋದು ರಾಮ ಗೋವಿಂದ ಅಂದಂಗೆ. ಅವರು ಯಾರನ್ನ ಹಾಳು ಮಾಡ್ಬೇಕಂತ ಹೋದ್ರೆ ಅವರೇ ಹಾಳಾಗಿ ಹೋದರು. ಈ ಆತ್ಮ ಅನ್ನೋ ಜ್ಯೋತಿ ಏನು ಹೇಳ್ತೀನಿ ಅಂದ್ರೆ, ನಾಲ್ಕೆ ನಿಂಕ ಮಾತು ನುಡಿದ್ರೂ ನಾವು ಮನಸ್ಸಿಂದ ಬಂದವಾಗ ಮಾತ್ರ ಜನಕ್ಕೂ ತಲುಪೋದು, ಅದು ಎಲ್ರಿಗೂ ಇದಾಗೋದು. ನಾನು ಯಾವತ್ತೂ ಜನಕ್ಕೋಸ್ಕರ, ಹಳ್ಳಿಕಾರಕ್ಕೋಸ್ಕರ ನಾನು ಬದುಕ್ತಾ ಇರೋನು, ಮುಂದಕ್ಕೆ ಬದುಕೋನು. ಸ್ವಾರ್ಥ ಅನ್ನೋದು ನನ್ನ ಹತ್ರ ಇದ್ದಿದ್ರಣ್ಣ ಈ ಜನ ಸಂಪಾದನೆ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಸ್ವಾರ್ಥಿ ಅಲ್ಲ, ನಾನೇ ತಿನ್ನಬೇಕು, ನಾನೇ ಬದುಕಬೇಕಂತ ನನಗಿಲ್ಲ. ನಾನು ಯಾವತ್ತೇ ಹೋಗಲಿ, ನಾನು ಒಬ್ಬನೇ ಮನೆಯಿಂದ ಈಚೆ ಕೂಡ ಬಂದವನಲ್ಲ. ನನ್ನ ಜೊತೆನಲ್ಲಿ ನಾನು ಎಲ್ಲ ಸ್ನೇಹಿತರನ್ನು ನಾನು ಕರ್ಕೊಂಡು ಬಂದವನು. ನನ್ನ ಜೊತೆ ನಾನು ಏನೇ ಪ್ರೋಗ್ರಾಮ್ ಮಾಡಲಿ ನನ್ನ ಜೊತೆ ಇರೋ ಜನಗಳ ಜೊತೆನೇ ನಾನು ಮಾಡ್ಕೊಂಡು ಬಂದಿರೋದು, ಜನಗಳನ್ನೇ ನಾನು ನೋಡ್ಕೊಂಡು ಬಂದಿರೋದು. ಅದಕ್ಕೆ ನಾನು ಒಂದು ಹೊರಗಡೆ ಜಗತ್ತೇ ಗೊತ್ತಿಲ್ದಿರೋ ಒಂದು ಸ್ನೇಹನ ಗೆದ್ಕೊಂಡು ಬಂದಿದ್ದೀನಿ ಒಳಗಡೆಯಿಂದ. ಅಂದರೆ ನನ್ನ ವ್ಯಕ್ತಿತ್ವ ಏನನ್ನೋದು ಇಡೀ ಕರ್ನಾಟಕ ಜನತೆಗೆ ಗೊತ್ತು. ನಾನು ಒಂದ್ಸಲಿ ಅಪ್ಕೊಂಡ್ರೆ ಅವ್ರು ನಾನು ಕತ್ತಿಡ್ದು ನೂಕಿದ್ರು ನಾನು ಅವ್ರನ್ನ ಅದೇ ಸ್ಥಾನನೇ ಕೊಟ್ಟಿರ್ತೀನಿ. ಈ ಬಚ್ಚಲ್ ಬಾಯಿಗಳು ಅಂತ ಏನೋ ಆ ಥರ ಬಚ್ಚಲ್ ಬಾಯಿ ನಾನು ಆಗಕ್ಕೆ ನಾನು ರೆಡಿ ಇಲ್ಲ. ಯಾರ್ಯಾರು ನಾನು ಇಲ್ದವಾಗ ಏನೇನು ಮಾತಾಡೋರೆ ಏನೋ ಅವ್ರು ಯಾರ ಹೆಸರು ನಾನು ತೆಗಿಯಲ್ಲ. ಅಂಥ ದೊಡ್ಡ ವ್ಯಕ್ತಿಗಳು ಅವರಲ್ಲ. ವ್ಯಕ್ತಿಗಳು ಅವರು ಮಾಡಿರೋ ಕೆಲಸಗಳಿಗೆ ಭಗವಂತನೇ ಉತ್ತರ ಕೊಡ್ತಾನೆ ಅಷ್ಟೇ. ಮೋಸ್ಟ್ಲಿ ನಿಮ್ಮ ಈ ನೇರ ನುಡಿ ನೇರ ಮಾತು ಇದಕ್ಕೆ ಸಾಕಷ್ಟು ಇಷ್ಟ ಆಗಿರೋದು ಅನ್ಸುತ್ತೆ. ಹೌದಣ್ಣ. ಮೋಸ್ಟ್ಲಿ ಈ ನಿಮ್ಮ ನೇರ ನುಡಿ ನೇರ ಮಾತು ಕರ್ನಾಟಕದ ಜನತೆಗೆ ಇಷ್ಟ ಆಗಿದೆ ಸಾಕಷ್ಟು ಅನ್ಕೊಂತೀನಿ. ಏನಕ್ಕೆ ಅಂತಂದ್ರೆ, ಹೊರಗಡೆ ಅಲ್ಲದೆ ನಿಮ್ಮ ಜೊತೆಲಿ ಆಟ ಆಡಿರೋ ಫೈನಲಿಸ್ಟ್ 6 ಜನ ಸದಸ್ಯರನ್ನು ನಾನು ಸಂದರ್ಶನ ಮಾಡಿದ್ದೆ. ಅಲ್ಲೂ ಕೇಳಿದಾಗ ನನಗೆ ಯಾರು ಜಿನಿಯನ್ ಆಡಿದ್ದಾರೆ ಅಂತ ಅನಿಸಿದ್ರೆ ಮೋಸ್ಟ್ ಆಫ್ ಎಲ್ಲರೂ ತಗೊಂಡ್ರೆ ನಿಮ್ಮ ಹೆಸರು. ಹೌದು. ಅಂಡ್ ಅಲ್ಲಿ ನಾವು ನೋಡಿದಾಗಲೂ ನಮ್ಗೆ ಹಾಗೆ ಅನಿಸಿದ್ದು. ನಮಗೆ ಹೊರತೂರು ಸಂತೋಷ್ ಅವ್ರಿಗೆ ನೀವು ಎಷ್ಟೋ ಸಲ ತುಕಾಲಿ ಅವ್ರ ಜೊತೆ ಮಾತಾಡ್ತಿದ್ದಾಗ ತುಕಾಲಿ ಅವ್ರ ಕಾಮಿಡಿಯಾಗ ಅದು ಇದು ಅವ್ರ ಬಗ್ಗೆ ಹೇಳಿದಾಗಲೂ ನಿಂಗೆ ಯಾಕಣ್ಣ ಬಿಡೋಣ, ಅದು ಅವ್ರೇನೋ ಮಾಡ್ಕೊಂಡ್ಲಿ ಬಿಡೋಣ ಅಂತೀರ ನೀವು. ಅಂದ್ರೆ ನಮ್ಗೆ ಅವಶ್ಯಕತೆ ಇಲ್ದಿರೋ ವಿಚಾರಗಳು ಅಂತ. ಹೌದು. ನಾನು ನನ್ನ ವ್ಯಕ್ತಿತ್ವ ಹೆಂಗೆ ಅಂತಂದ್ರೆ ಎಲ್ಲದಕ್ಕೂ ಉತ್ತರ ಕೊಡೋನು ಭಗವಂತನು. ನಾವು ಕೋರ್ಟ್ ಆಗಿ ಜಡ್ಜ್ ಆಗಿ ಲಾಯರ್ ಆಗಿ ಕೆಲಸ ಮಾಡೋ ಅಗತ್ಯ ನಮಗಿಲ್ಲ. ನಾವು ನಮ್ಮ ಕೆಲಸದ ಮೇಲೆ ನಮ್ಮ ಮುಂದೆ ನಡೆಯೋ ಏನು ನಾವು ಆ ಕಾರ್ಯಗಳ ಮೇಲೆ ನಮ್ ಗಮನ ಇರ್ಬೇಕು. ಬಿಟ್ರೆ ಯಾರೋ ತಪ್ಪುಗಳು ಕಂಡು ಹಿಡಿಯಕ ನಮ್ಮನ್ನ ಕಳ್ಸಿರ್ತಾರೆ. ಅಷ್ಟೇ ಅಣ್ಣ. ಇವಾಗ ಸೋ ಕಾಲ್ಡ್ ಕೆಲವ್ರೆಲ್ಲಾನು ನನ್ನ ಸಾಧನೆಗಳನ್ನ ಅದ್ರ ತಪ್ಪುಗಳನ್ನ ಕಂಡು ಹಿಡಿಯಕ್ ಬಂದವ್ರು ಎಲ್ಲ ಅವ್ರದ್ದು ನೋಡ್ಕೊಂಡ್ಬಿಟ್ರೆ ಅವ್ರನ್ನ ಒಂದೊಂದು ಊರಲ್ಲೂ ಅವ್ರನ್ನ ಏನೇನು ಹೆಂಗೆ ಮರ್ಯಾದೆಗಳು ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಅಷ್ಟೇ ನಾನು ಹೇಳೋದು. ಮಂಡ್ಯಕ್ಕೆ ನಾನು ಹೋಗ್ತಾ ಇದ್ದೀನಿ. ಅವತ್ತು ನಾನು ಏನು ಸಂಪಾದನೆ ಮಾಡಿದ್ದೀನಿ, ನಾನು ಹಳ್ಳಿಕಾರಕ್ಕೆ ನಾನು ಏನನ್ನ ಕರೆಕ್ಟಾಗಿ ನಿಸ್ವಾರ್ಥವಾಗಿ ನಾನು ಏನಾದರೂ ಮಾಡಿದರೆ ಅದು ನಾನು ಅವತ್ತು ನೋಡಬೇಕು.